ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನನಗೆ ಬಹಳಷ್ಟು ಸಂತಸವಾಗಿರುವಂಥ ಕ್ಷಣ. ಯಾಕೆ ಅಂತಂದರೆ ಇವತ್ತು ನಾನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಮ್ಮ ತ್ರಿಪುರವಾಸಿನಿ ಬೆಂಗಳೂರು ಅರಮನೆ ಆವರಣದಲ್ಲಿ ಕೃಷಿ ಇಲಾಖೆಯ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ತುಂಬಾ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥ ಕೆಲವು ಅಂಶಗಳನ್ನು ವೀಕ್ಷಕರು ಯಾರೇ ವಿಸಿಟ್ ಮಾಡ್ತಾಯಿದ್ರು ಖಂಡಿತವಾಗ್ಲೂ ಮರಿದಿರ ವಿಸಿಟ್ ಮಾಡಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು, ಪ್ರೇರಣಾದಾಯಕವಾಗಿರುವಂಥ ಅಂಶಗಳನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಇಲ್ಲಿ ತಾವು ನೋಡ್ಬೋದು, ನಮ್ಮ ದೇಶಿ ತಳಿಗಳ ಒಂದು ಸಂರಕ್ಷಣಾ ಕಾರ್ಯದಲ್ಲಿ ಮುಂದಾಗಿ ಎಲೆಮರಿ ಕಾಯಿಗಳಂಗೆ ಸೇವೆ ಸಲ್ಲಿಸ್ತಾ ನಿರಂತರವಾಗಿ ಅವರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂಥ ದೇಶಿ ತಳಿ ಸಂರಕ್ಷಕರು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದಿರೋವಂಥ ದೇಶಿ ತಳಿ ಸಂರಕ್ಷಕರನ್ನು ತಾವಿಲ್ಲಿ ನೋಡ್ಬೋದು. ಎಷ್ಟೋ ವರ್ಷಗಳಿಂದ ಅವರೇ ದೇಶಿ ತಳಿಗಳನ್ನು ಅವರ ಒಂದು ಜಾಗದಲ್ಲಿ ಸಂರಕ್ಷಣೆ ಮಾಡುವಂಥ ಕೈಂಕರ್ಯದಲ್ಲಿ ತೊಡಗಿರುವಂಥವ್ರು ಇವರು ಎಲ್ಲರೂ ಕೂಡ. ಈಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೈಬ್ರಿಡ್ ತಳಿ, ಇಂಟರ್ ಜೆನೆಟಿಕಲ್ ವೇರಿಯೇಷನ್, GMO ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸೇ ಜಾಸ್ತಿ ಇರೋವಂಥ ಒಂದು ಕಾಲದಲ್ಲಿ ನಮ್ಮ ಪುರಾತನ ಕಾಲದಿಂದನೂ ಬಂದಿರುವಂಥ ದೇಶಿ ತಳಿಗಳಿಗೆ ತುಂಬಾ ಒಂದು ಮೌಲ್ಯ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅದರಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ನ್ಯೂಟ್ರಿಷನ್ ಆಗಿರ್ಬೋದು, ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಂತಲೇ ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಕೂಡ ಇವರು ಸಂರಕ್ಷಣೆ ಮಾಡಿರುವಂಥ ಎಲ್ಲ ತಳಿಗಳನ್ನು ಕೂಡಿಸಿ ಕ್ರೋಢೀಕರಣ ಮಾಡಿ ವಿಶ್ವವಿದ್ಯಾಲಯದಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕೆ ಈ ಅಧ್ಯಯನ ಅಂತಂದರೆ ಅದರಲ್ಲಿರುವಂಥ ವಿಶೇಷತೆಗಳು ಏನು ಆ ತಳಿಯಲ್ಲಿ ಅನ್ನೋದನ್ನು ನೋಡಿ ಸಂರಕ್ಷಣೆ ಮಾಡಿ ಅದನ್ನು ಕಮರ್ಷಿಯಲ್ ಸ್ಕೇಲಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ಜೀನ್ ಪ್ಯೂರಿಟಿ ಹೆಂಗಿದೆ, ಯಾವುದು ಆ್ಯಕ್ಚುಯಲ್ ನಮ್ಮ ಒಂದು ಸೀಕ್ವೆನ್ಸಿಂಗಲ್ಲಿ ಇರುವಂಥ ಬ್ರೀಡ್ ಯಾವುದು ಅನ್ನೋವಂಥದ್ದನ್ನ, ಯಾವ ತಳಿ ಎಷ್ಟು ಪ್ಯೂರಿಟಿ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ಸೀಡ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿ ಅದನ್ನು ಕನ್ಸರ್ವ್ ಮಾಡಿದ್ರೆ, ಸಂರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನು ಒಂದು ಕಮರ್ಷಿಯಲ್ ಸ್ಕೇಲಲ್ಲಿ ವಯಬಲ್ ಆಗಿ ಆ ಒಂದು ತಳಿಗಳನ್ನೇ ಬಳಸಿ ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯನಾ ಅನ್ನೋವಂಥ ಒಂದು ಯೋಜನೆ ಕೂಡ ಸರ್ಕಾರ ಕೈಗೆತ್ಕೊಂಡಿರುವಂಥದ್ದು ಹಿಂದಿನ ಒಂದು ಬಜೆಟ್ನಲ್ಲಿ ಭಾಳಷ್ಟು ಮಹತ್ವಪೂರ್ಣವಾಗಿರುವಂಥ ಮತ್ತು ಶ್ಲಾಘನೀಯವಾಗಿರುವಂಥ ಅಂಶ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ತಾವು ನೋಡಿದ್ರೆ ಇಲ್ಲಿ ಅಸಂಖ್ಯಾತ ತಳಿಗಳನ್ನು ರಕ್ಷಣೆ ಮಾಡಿ ನಮ್ಮ ಒಂದು ರಾಜ್ಯದ ತಳಿಗಳ ಒಂದು ನಿಧಿಗೆ ಕೊಡುಗೆ ನೀಡಿರುವಂಥ ಎಲ್ಲ ದೇಶಿ ತಳಿಯ ಸಂರಕ್ಷಕರನ್ನು ನೋಡ್ಬೋದು. ಬೆಳಗಾವಿಯಿಂದ ಇದ್ದಾರೆ, ವಿಜಯನಗರದಿಂದ ಇದ್ದಾರೆ, ಕೋಲಾರಿಂದ ಇದ್ದಾರೆ, ಕೊಡಗುಯಿಂದ ಇದ್ದಾರೆ, ಮಂಡ್ಯದಿಂದ ಇದ್ದಾರೆ. ಸೊ ಎಲ್ಲ ಜಿಲ್ಲೆಗಳು ಅಲ್ಲಿಂದನೂ ಇರುವಂಥ ಎಲ್ಲ ದೇಶಿ ತಳಿ ಸಂರಕ್ಷಕರು ಇದ್ದಾರೆ. ಇದನ್ನು ಸರ್ಕಾರ ಕೈಗೆತ್ಕೊಂಡಾಗ ಇವರಿಗೆ ಒಂದು ಸದೃಢವಾಗಿರುವಂಥ ಭದ್ರ ಬುನಾದಿ ಸಿಕ್ಕಿದೆ. ಇವ್ರು ಮಾಡ್ತಾ ಇರುವಂಥ ಒಂದು ಸೇವೆಗೆ ಒಂದು ಮನ್ನಣೆ ಸಿಕ್ಕಿದೆ. ಇದು ಮುಂದಿನ ಹಂತಗಳಲ್ಲಿ ನಮ್ಮ ಯುವ ಪೀಳಿಗೆ ಮುಖ್ಯವಾಗಿ ಈ ತಳಿಗಳ ಸಂರಕ್ಷಣೆ ಮಾಡೋದು ಯಾಕೆ ಮುಖ್ಯ, ಅನಿವಾರ್ಯ ಏನು, ಇದರಲ್ಲಿರುವಂಥ ಶಕ್ತಿ ಏನು, ಸಾಮರ್ಥ್ಯ ಏನು, ಇಂಪಾರ್ಟೆನ್ಸ್ ಏನು, ಕಲ್ಚರಲ್ ವ್ಯಾಲ್ಯೂ ಏನು, ಸೋಷಿಯಲ್ ವ್ಯಾಲ್ಯೂ ಏನು, ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನ್ಯೂಟ್ರಿಷನಲ್ ಆ್ಯಂಡ್ ಸೈಂಟಿಫಿಕ್ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯ ಆಗುತ್ತೆ. ಸೊ ಈ ಸತಿ ನೀವು ITFಗೆ ಬಂದರೆ ಈ ಒಂದು ಆಗ್ರೋ ಎಕಾಲಜಿ ಮಾಡೆಲಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ನಮ್ಮ ದೇಶಿ ತಳಿಗಳ ಸಂರಕ್ಷಣೆಯ ಸ್ಟಾಲ್, ಲ್ಯಾಂಡ್ ರೇಸಸ್ನ ತಪ್ಪದೆ ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಇಂಥವರ ಶ್ರಮವನ್ನು ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಯಾವುದೇ ಒಂದು ಉತ್ಪನ್ನ, ಆ ಉತ್ಪನ್ನ ಯಾವ ಒಂದು ಜಾಗದಲ್ಲಿ ಆರಿಜಿನೇಟ್ ಆಗ್ತಾ ಇದೆ ಅನ್ನೋವಂಥ ಒಂದು ವಿಶೇಷವಾಗಿರುವಂಥ ಗುಣಲಕ್ಷಣಗಳನ್ನು ಏನಾದರೂ ಹೊಂದಿದ್ರೆ ಅದಕ್ಕೆ ನಾವು ಭೌಗೋಳಿಕ ಸೂಚ್ಯಂಕವನ್ನು ಕೊಡ್ತೇವೆ. ಇದೇ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೆಯೋದು. ಸೊ ಹಾಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವುದೆಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಇದೆ, ಭೌಗೋಳಿಕ ಸೂಚ್ಯಂಕ ಸಿಕ್ಕಿರುವಂಥ ಉತ್ಪನ್ನಗಳು ಯಾವುದು, ಅದರ ಗುಣಲಕ್ಷಣಗಳೇನು, ವಿಶೇಷತೆಗಳೇನು ಅಂತ ತಿಳ್ಕೊಳ್ಬೇಕಂದ್ರೆ ಈ ವರ್ಷದ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದೆ, ಇಲ್ಲಿರುವಂಥ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಭೌಗೋಳಿಕ ಸೂಚ್ಯಂಕದ ಸ್ಟಾಲ್ನ ತಾವು ಭೇಟಿ ಮಾಡಿ. ಇಲ್ಲಿ ನಿಮಗೆ ಇಳ್ಕಲ್ ಸ್ಯಾರಿ ನೋಡ್ಬೋದು, ಕರ್ನಾಟಕದ ಹೆಮ್ಮೆ ಆಗಿರುವಂಥ ಮೈಸೂರು ಮಲ್ಲಿಗೆ, ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸು, ಇಳ್ಕಲ್ ಸ್ಯಾರೀಸು, ಮೊಳ್ಕಾಲ್ಮೂರು ಸ್ಯಾರೀಸು, ಅಷ್ಟೇ ಅಲ್ಲದೆ ಒಂದು ಆಹಾರ ಉತ್ಪನ್ನಗಳಾಗಿರುವಂಥ ಬ್ಯಾಡಗಿ ಚಿಲ್ಲಿ, ಬ್ಯಾಡಗಿಯಿಂದ ಆರಿಜಿನೇಟ್ ಆಗ್ತಾ ಇರೋವಂಥ ಚಿಲ್ಲೀಸ್ ಏನಿದೆ, ಮೆಣಸಿನ್ಕಾಯಿ ಅದು ಇದೆ. ಇಷ್ಟೇ ಅಲ್ಲದೆ ಯಾಕಿದನ್ನು ನೋಡಬೇಕು ಅಂತಂದರೆ ತಮ್ಮ ಒಂದು ಪ್ರದೇಶದಲ್ಲಿ ಪುನಃ ವಾಪಸ್ ಹೋಗಿ ನೋಡಿದಾಗ ಎಷ್ಟೋ ಉತ್ಪನ್ನಗಳಿಗೆ ತಮ್ಮ ಪ್ರದೇಶದಲ್ಲಿರುವಂಥ ಒಂದು ಗುಣಲಕ್ಷಣಗಳು ಇರುತ್ತೆ. ಅದನ್ನು ಹೇಗೆ ತಾವು ವಾಪಸ್ಸು ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ನ ತೊಗೊಳ್ಬೋದು, ಭೌಗೋಳಿಕ ಸೂಚ್ಯಂಕವನ್ನು ತೊಗೊಳ್ಬೋದು ಅಂತ ಎಲ್ಲರೂ ಯೋಚನೆ ಮಾಡಿ ಅಂಥ ಪ್ರಾಡಕ್ಟ್ಸ್ ಇದ್ದರೆ ಅದಕ್ಕೆ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿನೂ ಕೂಡ ಒಂದು
ಏನು ಪ್ರೊಟೆಕ್ಷನ್ ಸಿಗ್ಬೋದು, ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ರೆಕಗ್ನಿಷನ್ ಏನು ಸಿಗ್ಬೋದು ಅನ್ನೋದನ್ನು ಕೊಡಿಸಿದ್ರೆ ಆ ಒಂದು ಉತ್ಪನ್ನವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂಥ ಮಾರುಕಟ್ಟೆ ಸಿಗಲಿಕ್ಕೆ ಹಾಗೂ ಅದಕ್ಕೆ ಒಂದು ಒಳ್ಳೆ ರೀತಿಯಾದ ಬೆಲೆ ಸಿಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ರೈತರು ಯಾರೆಲ್ಲ ಬರ್ತಾ ಇದ್ದೀರಾ ಮತ್ತು ಕ್ರಾಫ್ಟ್ಸ್ಮನ್ಸ್ ಯಾರೆಲ್ಲ ಬರ್ತಾ ಇದ್ದೀರಾ, ತಮ್ಮ ಒಂದು ಕ್ಷೇತ್ರದಲ್ಲಿ, ತಮ್ಮ ಒಂದು ಜಾಗದಲ್ಲಿ, ತಮ್ಮ ಪ್ರದೇಶದಲ್ಲಿ ಇರುವಂಥ ವಿಶೇಷವಾಗಿರುವಂಥ ಉತ್ಪನ್ನಗಳನ್ನು ಯಾವ ರೀತಿ ಭೌಗೋಳಿಕ ಸೂಚ್ಯಂಕವನ್ನು ಕೊಡಬಹುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಇರುವಂಥ ಸ್ಟಾಲ್ನ ವಿಸಿಟ್ ಮಾಡಿ. ಸೊ ದಿಸ್ ಇಸ್ GI ಟ್ಯಾಗ್ ಇರುವಂಥ ಭೌಗೋಳಿಕ ಸೂಚ್ಯಂಕ ಇರುವಂಥ ಸ್ಟಾಲ್. ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಮುನ್ನೆಲೆಗೆ ಬರ್ತಾ ಇರುವಂಥ ಹಾಗೂ ಮುನ್ನೆಲೆಗೆ ಮುಖ್ಯವಾಗಿ ಬರಬೇಕಾಗಿರುವಂಥ ಒಂದು ಉತ್ತಮವಾಗಿರುವಂಥ ಪರಿಕಲ್ಪನೆ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಸಾಯಿಲ್ ಹೆಲ್ತ್, ಮಣ್ಣಿನ ಒಂದು ಆರೋಗ್ಯ ಏನಿದೆ ಅದು ಭಾಳಷ್ಟು ಮುಖ್ಯ. ಈಗಾಗಲೇ ಸುಮಾರು ಹಾಳಾಗ್ತಾ ಇದೆ, ಯಾಕೆಂದರೆ ಕೆಮಿಕಲ್ ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡ್ಸು ತುಂಬಾ ಹೇರಳವಾಗಿ ಬಳಸಿರೋದ್ರಿಂದ ನಮ್ಮ ಸಾಯಿಲ್ ಹೆಲ್ತ್ ಡಿಟಿರಿಯೇಟ್ ಆಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ, ಹಾಳಾಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು, ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ಅತ್ಯಂತ ಕಡಿಮೆ ಕೆಮಿಕಲ್ಸ್ನ ಬಳಸುವಂಥದ್ದು ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ನಮ್ಮ ಒಂದು ಸುಸ್ಥಿರವಾಗಿರುವಂಥ ಬೆಳವಣಿಗೆಗೆ, ಅಭಿವೃದ್ಧಿಗೆ ತುಂಬಾ ಮುಖ್ಯವಾಗಿರುವಂಥ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ಇದರಲ್ಲಿ ಮುಖ್ಯವಾಗಿ ಸುಮಾರು 1 ಕೋಟಿಗಿಂತ ಹೆಚ್ಚಿನ ಒಂದು ರೈತರನ್ನು ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸುಸ್ಥಿರವಾಗಿರುವಂತಹ ಒಂದು ಕೃಷಿ ಪದ್ಧತಿಗಳನ್ನು, ಚಟುವಟಿಕೆಗಳನ್ನು ಮಾಡ್ತಾ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಅವರ ಉತ್ಪಾದಿಸುವಂಥ ಪ್ರತಿ ಉತ್ಪನ್ನಗಳು ಕೂಡ ನೈಸರ್ಗಿಕವಾಗಿರುವ ಹಾಗೆ ನೋಡ್ಕೊಳ್ಳುವಂಥದ್ದು ಇದರ ಮುಖ್ಯವಾಗಿರುವಂಥ ಉದ್ದೇಶ. ಯಾರೆಲ್ಲ ಈ ವರ್ಷ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನೋಡೋಕ್ಕೆ ಬರ್ತಾ ಇದ್ದೀರೋ ಅದರಲ್ಲೂ ಮುಖ್ಯವಾಗಿ ರೈತ ಬಾಂಧವರಿಗೆ ಕೇಳ್ತೇನೆ, ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಹೇಗೆ ಸುಸ್ಥಿರವಾಗಿರುವಂಥ ಅಭಿವೃದ್ಧಿಯನ್ನು ಮಾಡ್ಬೋದು, ಆರೋಗ್ಯವನ್ನು ಕೂಡ ಕಾಪಾಡ್ಕೊಬೋದು, ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಹೇಗೆ ಕಾಪಾಡ್ಕೊಳ್ಬೋದು, ಅದರಲ್ಲಿ ನಿಮ್ಮ ಒಂದು ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಈ ಒಂದು ನೈಸರ್ಗಿಕ ಕೃಷಿ ಅಭಿಯಾನದ ಒಂದು ಏನು ಜೊಯ್ಡಾ ತಾಲೂಕು ಸ್ಟೇಟ್ ಆರ್ಗ್ಯಾನಿಕ್ ತಾಲೂಕು ಅಂತ ಡಿಕ್ಲೇರ್ ಆಗಿದೆ, ರಾಜ್ಯ ಸಾವಯವ ತಾಲೂಕು ಅಂತ ಈ ವರ್ಷ ಡಿಕ್ಲೇರ್ ಮಾಡಿದೆ. ಪ್ರತಿ ವರ್ಷ ಒಂದು ಬಜೆಟ್ ಸ್ಪೀಚಲ್ಲಿ ಒಂದೊಂದು ತಾಲೂಕನ್ನ ಸಂಪೂರ್ಣ ಸಾವಯವ ತಾಲೂಕಾಗಿ ಒಂದು ಡಿಕ್ಲೇರ್ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಸರ್ಕಾರ ಹೊಂದಿದೆ. ಅದರಲ್ಲಿ ಮುಖ್ಯವಾಗಿ ಈ ವರ್ಷ ಮಂಡ್ಯ ಜಿಲ್ಲೆಯಿಂದ ಪಾಂಡವಪುರ ತಾಲೂಕನ್ನು ಮಾಡಬೇಕು ಅನ್ನೋವಂಥ ಒಂದು ಅಭಿಯಾನವನ್ನು ಮಂಡ್ಯ ಜಿಲ್ಲಾ ವತಿಯಿಂದ ಕೂಡ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳಿಂದ ದೂರ ಹೊಂದಿ ರೈತರು ಸಂಪೂರ್ಣವಾಗಿ ಸಾವಯವವಾಗಿರುವಂಥ ಒಂದು ನೈಸರ್ಗಿಕ ಒಂದು ಇನ್ಪುಟ್ಸನ್ನೇ ಬಳಸುವಂಥದ್ದು, ಪರಿಕರಗಳನ್ನೇ ಬಳಸುವಂಥದ್ದು ಮುಖ್ಯ ಉದ್ದೇಶ. ಯಾವುದೇ ಕೆಮಿಕಲ್ಸ್ ಆಗಲಿ, ಫರ್ಟಿಲೈಸರ್ಸ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ ಯಾವುದನ್ನು ಕೂಡ ಬಳಸದೆ ಸಂಪೂರ್ಣವಾಗಿ ಸಾವಯವವಾಗಿ ನೈಸರ್ಗಿಕವಾಗಿ ಘನಜೀವಾಮೃತ, ಜೀವಾಮೃತ ಈ ರೀತಿ ಏನು ಒಂದು ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಸಿಗುತ್ತೆ ಅದನ್ನೇ ಕೂಡ ಪರಿಕರಗಳನ್ನಾಗಿ ಬಳಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ ಮುಖ್ಯವಾಗಿ ನಾನು ಎಲ್ಲ ರೈತ ಬಾಂಧವರನ್ನ ಕೇಳ್ಕೊತೇನೆ, ನೈಸರ್ಗಿಕ ಕೃಷಿ ಪದ್ಧತಿಗೆ ಒಂದು ಮೀಸಲಾಗಿರುವಂಥ ಈ ಒಂದು ಪೆವಿಲಿಯನ್ನ ಖಂಡಿತವಾಗ್ಲೂ ಬಂದು ಭೇಟಿ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಒಂದು ಪ್ಲಾಟ್ನಲ್ಲೂ ಕೂಡ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು. ಸಾಮಾನ್ಯವಾಗಿ ತ್ಯಾಜ್ಯ ಅಂತ ಬಿಸಾಕುವಂಥ ಬಿಸಾಕೋದೇ ಜಾಸ್ತಿ. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ನಾವು ತ್ಯಾಜ್ಯ ಅಂತ ಅಂದ್ಕೊಂಡಿರುವಂಥ ವಸ್ತು ಅಲ್ಲಿ ಕೂಡ ಒಂದು ಕಸದಿಂದ ರಸ ತೆಗಿಬೋದು, ವೇಸ್ಟ್ ಟು ವೆಲ್ತ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಸ್ಟಾಲನ್ನು ಈ ಸತಿ ಇಂಟರ್ನ್ಯಾಷನಲ್ ಟ್ರೇಡ್ ಫೇರಲ್ಲಿ ಹಾಕಿದ್ದಾರೆ. ಇದು ನಿಮಗೆ ಗೊತ್ತಿರೋ ಹಾಗೆ ಬಾಳೆ ದಿಂಡಿನಲ್ಲಿರುವಂಥ ನಾರು, ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಬಿಸಾಕ್ತೀವಿ ಕೃಷಿ ಮಾಡಿದ ನಂತರ. ಅದೇ ಬಾಳೆ ದಿಂಡಿನಿಂದ ಒಂದು ನೂಲು ಮಾಡಿ ಅದೇ ನೂಲಿನಿಂದ ಒಂದು ಉತ್ತಮ ರೀತಿಯಾಗಿರುವಂಥ ಹ್ಯಾಂಡಿಕ್ರಾಫ್ಟ್ಸು, ಬ್ಯಾಗ್ಸು ಎಲ್ಲ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಹೆಮ್ಮೆಯ ವಿಷಯ ಅಂತಂದರೆ ಈ ರೀತಿ ಆಗಿರುವಂಥ ಎಲ್ಲ ಪ್ರಾಡಕ್ಟ್ಸು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾರುಕಟ್ಟೆಯನ್ನು ಲಭಿಸಿದೆ. ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇರುವಂಥ ಹೆಣ್ಣು ಮಕ್ಕಳ ಕೈಯಿಂದ ಅರಳಿರುವಂಥ ಕರಕುಶಲದ್ದು ಅದಷ್ಟೇ ಅಲ್ಲದೆ ಒಂದು ಏನು ತ್ಯಾಜ್ಯ ಅಂತ ಬಿಸಾಡ್ತಾ ಇದ್ರಿ ಆ ತ್ಯಾಜ್ಯದಲ್ಲಿ ಬಳಸ್ತಾ ಇರುವಂಥದ್ದು. ಹಾಗಾಗಿ ಕೃಷಿಯಲ್ಲಿ ಯಾವುದನ್ನು ನಾವು ತ್ಯಾಜ್ಯ ಅಂದ್ಕೊಂಡು ಬಿಸಾಕ್ತೀವಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಒಂದು ಆಂತರಿಕವಾಗಿ ಒಂದು ಮೌಲ್ಯ ಇದೆ. ಅದರಲ್ಲಿ ನಾವು ಮೌಲ್ಯವರ್ಧನೆ ಮಾಡಿ ಅದರಲ್ಲಿ ಒಂದು ವಿನೂತನವಾಗಿರುವಂಥ ಉತ್ಪನ್ನಗಳನ್ನು ತಯಾರಿಕೆ ಮಾಡಿದಾಗ ರೈತರ ಒಂದು ಸಂಪನ್ಮೂಲ ಕೂಡ ಜಾಸ್ತಿ ಆಗುತ್ತೆ, ಅವರ ಸುಸ್ಥಿರ ಅಭಿವೃದ್ಧಿಗೆ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಯಾವುದೆಲ್ಲ ಇನೋವೇಟಿವ್
ಐಡಿಯಾಸ್ ಬೇಕು ಅಂತಂದರೆ ತಮ್ಮ ಒಂದು ಕೃಷಿ ಜಮೀನಲ್ಲಿ ಯಾವುದು ತ್ಯಾಜ್ಯ ಅಂತ ಬಿಸಾಡ್ತಾ ಇದ್ದೀರಾ ಅದರಲ್ಲಿ ಹೇಗೆ ಮೌಲ್ಯವರ್ಧನೆ ಮಾಡ್ಬೋದು, ಒಂದು ವಿನೂತನವಾಗಿರುವಂಥ ಉತ್ಪನ್ನಗಳನ್ನು ಯಾವ ರೀತಿ ತಯಾರು ಮಾಡ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಈ ವರ್ಷದ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಭಾಗವಹಿಸಿ ಅರ್ಥ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೇಳ್ತೇನೆ. ನಮಸ್ಕಾರ.